ನಮಸ್ತೆ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತಮಗೊಂದು ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ. ಗೃಹಜ್ಯೋತಿ ನಿಯಮದಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಇದರಿಂದ ಬಡವರಿಗೆ ಮತ್ತು ಮಧ್ಯಮ ವರ್ಗದವರಿಗೆ ತುಂಬ ಯೂಸ್ ಆಗಿದೆ. ಅದೇನು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಸ್ಕಿಪ್ ಮಾಡದೆ ಈ ವಿಡಿಯೋನ ಕೊನೆ ತನಕ ನೋಡಿ. ಜನವರಿ 18ರಂದು ನಡೆದ ಸಂಪುಟ ಸಭೆಯಲ್ಲಿ ಗೃಹಜ್ಯೋತಿ ಯೋಜನೆಗೆ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಇದರಿಂದ ನನಗೂ ಯೂಸ್ ಆಗಿದೆ. ಹಳೆ ವಿಡಿಯೋನು ಮಾಡಿದ್ದೀನಿ, ಹೇಗೆಲ್ಲ ಅರ್ಹ ಯೂನಿಟ್ ಎಲ್ಲ ಹೇಗೆ ಚೆಕ್ ಮಾಡೋದು, ಎಂಟೈಟಲ್ ಯೂನಿಟ್ ಇದೆಯಲ್ಲ ಅದನ್ನು ಹೇಗೆ ಚೆಕ್ ಮಾಡೋದು ಅನ್ನೋದೆಲ್ಲ ತೋರಿಸಿದ್ದೀನಿ. ಪ್ಲೇಲಿಸ್ಟಲ್ಲಿರುತ್ತೆ, ಹೋಗಿ ಚೆಕ್ ಮಾಡಿ. ಈ ಗೃಹಜ್ಯೋತಿ ರೂಲ್ಸ್ ಏನಿತ್ತಪ್ಪ ಅಂತಂದರೆ, ಕಳೆದ ವರ್ಷ ನೀವು 200 ಯೂನಿಟ್ ಒಳಗಡೆ ಯೂಸ್ ಮಾಡಿದರೆ ಅಂಥವ್ರು ಈ ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿತ್ತು. ಫೋನಲ್ಲೇ ಈಸಿಯಾಗಿ ಅಪ್ಲೈ ಮಾಡೋ ವಿಡಿಯೋನು ನಾನು ಅಪ್ಲೋಡ್ ಮಾಡಿದ್ದೆ. ನಮಗೆ ಸರಾಸರಿ ಎಷ್ಟು ಬಂದಿತ್ತಂದರೆ ಕಳೆದ ಆರ್ಥಿಕ ವರ್ಷದ ಸರಾಸರಿ ತೆಗೆದಾಗ, ಅಂದರೆ 2022ರಿಂದ 23ವರೆಗೆ ಆ್ಯಾವ್ರೇಜ್ ತೆಗೆದಾಗ ಬಂದಿದ್ದು ಬರೀ 48.5 ಯೂನಿಟ್ ಅಷ್ಟೇ ನಮ್ಮದು ಆ್ಯಾವ್ರೇಜ್ ಬಂದಿದ್ದು. ಅದಕ್ಕೆ 10% ಸೇರಿಸಿ ಬರೀ 53 ಯೂನಿಟ್ ಅಷ್ಟೇ ಫ್ರೀ ಕೊಡ್ತಾಯಿದ್ರು. ಇವಾಗ ಏನಾಗಿದೆ ಅಂತ ಅಂದರೆ 48.5 ಇದೆ ಅಲ್ವಾ, ಅದಕ್ಕೆ 10 ಯೂನಿಟೇ ಕೊಡ್ತಾರೆ. ಇವಾಗ 10% ಇಲ್ಲ, ಪರ್ಸೆಂಟೇಜಿಗೆ ಇಲ್ಲವೇ ಇಲ್ಲ, ಬರೀ 10 ಯೂನಿಟ್ ಕೊಡ್ತಾಯಿದ್ರು. ಇದರಿಂದ ನಮಗೆ ತುಂಬ ಲಾಭ ಆಗಿದೆ. 48.5ಕ್ಕೆ 10 ಆ್ಯಡ್ ಮಾಡಿದ್ರೆ 58.5 ಯೂನಿಟ್ ನಮಗೆ ಫ್ರೀ ಸಿಗುತ್ತೆ. ಅಷ್ಟು ತಿಂಗಳಿಂದ ಕೊಡ್ತಾ ಇದ್ದಿದ್ದು ಬರೀ ನಮಗೆ 53 ಯೂನಿಟ್ ಅಷ್ಟೇ. ಇವಾಗ 58 ಯೂನಿಟ್ವರೆಗೆ ನಾವು ಯೂಸ್ ಮಾಡ್ಕೊಳ್ಬಹುದು. ಇದರಿಂದ ತುಂಬ ಜನರಿಗೆ ಉಪಯೋಗ ಆಗಿದೆ. ಯಾಕೆ ಅಂತ ಅಂದರೆ, ಹಳ್ಳಿಲಂತೂ ಇದಕ್ಕಿಂತ ಜಾಸ್ತಿ ಯೂನಿಟ್ ಯೂಸೇ ಮಾಡಲ್ಲ. ಅವ್ರು 20, 30, 50 ಯೂನಿಟ್ ಒಳಗೆ ಇರುತ್ತೆ. ನಮ್ಮದು ಹಳ್ಳಿಲಿರೋ ಮನೆಗೆ ಒಂದಕ್ಕೆ 15 ಯೂನಿಟ್ ಅಷ್ಟೇ. ಇನ್ನೊಂದು ಮನೆಗೆ ಬರೀ 5 ಯೂನಿಟ್ ಅಷ್ಟೇ ಸರಾಸರಿ ಬಂದಿತ್ತು. ಯಾರಿಗೆಲ್ಲ ಹೆಚ್ಚಿಗೆ ಯೂಸ್ ಆಗುತ್ತೆ ಅಂದರೆ 100 ಒಳಗಡೆ ಯೂಸ್ ಮಾಡ್ತಿರಲ್ಲ, 50, 60, 20, 30 ಆ ಥರದವ್ರಿಗೆಲ್ಲ ಯೂಸ್ ಆಗುತ್ತೆ. ನಿಮ್ಮದು ಸರಾಸರಿ ಎಷ್ಟಿತ್ತೋ ಅದಕ್ಕೆ 10 ಯೂನಿಟ್ ಸೇರಿಸಿ ಕೊಡ್ತಾರೆ. ಅಂದರೆ ನಿಮ್ಮದು 60 ಯೂನಿಟು ನೀವು ಯೂಸ್ ಮಾಡ್ತಾ ಇದ್ದೀರಿ ಸರಾಸರಿ ಅಂತ ಅಂದರೆ ನಿಮಗೆ 66 ಯೂನಿಟ್ ಅಷ್ಟೇ ಯೂಸ್ ಮಾಡಬೇಕಿತ್ತು. ಇವಾಗ 70 ಯೂನಿಟ್ವರೆಗೆ ಯೂಸ್ ಮಾಡಬಹುದು. ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸರಾಸರಿ ಎಷ್ಟಿತ್ತು, ಅರ್ಹ ಯೂನಿಟ್ ಎಷ್ಟು ಕೊಡ್ತಾಯಿದ್ರು ಅಂತ. ನಿಮ್ಮ ಸರಾಸರಿಗೆ 10 ಯೂನಿಟ್ ಆ್ಯಡ್ ಮಾಡ್ಕೊಳ್ಳಿ ಅಷ್ಟೇ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಸರಾಸರಿ ಎಷ್ಟು ಬಂದಿತ್ತು ಅದಕ್ಕೆ 10 ಯೂನಿಟ್ ಆ್ಯಡ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಎಷ್ಟು ಬರುತ್ತೆ ಅರ್ಹ ಯೂನಿಟ್ ಅಂತ ಗೊತ್ತಾಗುತ್ತೆ ನಿಮಗೆ. ಯಾರಿಗೆಲ್ಲ ಲಾಸ್ ಆಗಿದೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್ ಈಗ ಅವ್ರಿಗೆ ಸರಾಸರಿ 150 ಯೂನಿಟ್ ಬರ್ತಾಯಿತ್ತು ಅಂದ್ಕೊಳ್ಳಿ. ಅದಕ್ಕೆ 10% ಅಂದರೆ ಅವ್ರಿಗೆ 15 ಯೂನಿಟು ಫ್ರೀ ಕೊಡ್ತಾಯಿದ್ರು. ಅಂಥವ್ರಿಗೆ ಲಾಸ್ ಆಗಿದೆ. ಇವಾಗ ಬರೀ 10 ಅಷ್ಟೇ ಕೊಡೋದು, 10 ಯೂನಿಟ್ ಅಷ್ಟೇ ಕೊಡೋದು. 10% ಅಲ್ಲ, 10 ಯೂನಿಟ್ ಅಷ್ಟೇ ಕೊಡೋದು. ಈಗ 180 ಯೂನಿಟ್ ಅವ್ರೇನಾದ್ರು ಯೂಸ್ ಮಾಡ್ತೀರೋ ಅವ್ರಿಗೆ 18 ಯೂನಿಟು ಫ್ರೀ ಸಿಗ್ತಾಯಿತ್ತು. ಇವಾಗ ಬರೀ 10 ಯೂನಿಟ್ ಅಷ್ಟೇ. ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಈಗ 10% ಇಲ್ಲ, 10 ಯೂನಿಟ್ ಅಷ್ಟೇ. ನಿಮಗೆ ಸರಾಸರಿ ಎಷ್ಟು ಬರುತ್ತೆ ಅದಕ್ಕೆ 10 ಯೂನಿಟ್ ಆ್ಯಡ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇವಾಗ 10 ಯೂನಿಟ್ ಕೊಡ್ತಾ ಇರೋದು ಯೂಸ್ ಆಗಿದೆ ಅವರೆಲ್ಲ ಕಮೆಂಟ್ ಮಾಡಿ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ. ಲಾಸ್ಟ್ ವಿಡಿಯೋ ಒಂದು ಅಪ್ಲೋಡ್ ಮಾಡಿದ್ದೀನಿ, ಬಡ್ಡಿ ರಹಿತ ಸಾಲ ಅಂದರೆ ಬಡ್ಡಿ ಇಲ್ಲದೆ ಸಾಲ ಸಿಗುತ್ತೆ, ಅದ್ರ ಬಗ್ಗೆನೂ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಮೋಟಿವೇಶನಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಪ್ಲೇಲಿಸ್ಟಲ್ಲಿರುತ್ತೆ. ಗೃಹಜ್ಯೋತಿ, ಗೃಹಲಕ್ಷ್ಮಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.